ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ದೇವರಾಜ, ಫೈರ್ ಫೈಟರ್, ಕರ್ನಾಟಕ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್. ನಾನಿವತ್ತು ಏನು ವಿಷಯ ಹೇಳಕ್ಕೆ ಬಂದಿದ್ದೇನಪ್ಪ ಅಂದರೆ, ಕರ್ನಾಟಕ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್ನಲ್ಲಿ ಅಗ್ನಿಶಾಮಕರಿಗೆ ಅಂದರೆ ಫೈರ್ ಫೈಟರ್ಗೆ ವೇಕೆನ್ಸಿ ಖಾಲಿ ಇದ್ದಾವೆ. ಅದಕ್ಕೆ ರಿಕ್ರೂಟ್ಮೆಂಟಿಗೆ ಆರ್ಡರ್ ಆಗಿದೆ. ಯಾರ್ಯಾರು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಎಷ್ಟು ವರ್ಷದಿಂದ ಪ್ರಿಪೇರ್ ಆಗ್ತಿದ್ರಿ, ಕಾಲ್ಫಾರ್ ಆಗಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರಿ. ಇವಾಗ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಕರ್ನಾಟಕ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಫೈರ್ ಫೈಟರ್ಸ್ಗೆ ರಿಕ್ರೂಟ್ಮೆಂಟಿಗೆ ಆರ್ಡರ್ ಆಗಿದೆ. ಸುಮಾರು 1800 ಪೋಸ್ಟ್ಗೆ ಆರ್ಡರ್ ಆಗಿದೆ. ಯಾರ್ಯಾರು ಓದ್ತಿದ್ದೀರಾ ಅವರೆಲ್ಲರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KSP ವೆಬ್ಸೈಟ್ನಲ್ಲಿ ಇದ್ರ ಬಗ್ಗೆ ಅಪ್ಲಿಕೇಶನ್ ಬಿಡ್ತಾರೆ. ಅಪ್ಲಿಕೇಶನ್ ಬಿಟ್ಟ ತಕ್ಷಣವೇ ನಾನು ನಿಮಗೆ ಒಂದು ವಿಡಿಯೋ ಮಾಡಾಕ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ಹಾಗೆ ನೀವು ಫಿಸಿಕಲ್ ಎಕ್ಸಾಮ್ಗೆ ಯಾವ್ಯಾವ ಥರ ಪ್ರಿಪೇರ್ ಆಗಬೇಕು ಅಂತಲೂ ನಾನು ನಿಮಗೆ ಆ ವಿಡಿಯೋಗಳು ನೆಕ್ಸ್ಟ್ ವಿಡಿಯೋಗಳು ಪ್ರತಿ ವಿಡಿಯೋಗಳನ್ನೂ ಮಾಡಿಬಿಡ್ತಾ ಇರ್ತೀನಿ. ಬಟ್ ನಮ್ಮದು ಫಿಸಿಕಲ್ ಎಕ್ಸಾಮು ಬೇರೆ ಫಿಸಿಕಲ್ ಎಕ್ಸಾಮ್ಗಿಂತ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಅದರಿಂದ ಅವನ್ನೆಲ್ಲ ನಾನು ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ. ನೀವು ಏನಾದರೂ ಇವಾಗ ಪ್ರಿಪೇರ್ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ಇದೇ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕರ್ನಾಟಕ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್ಗೆ ವುಮೆನ್ಸ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವತ್ತೂ ಫೈರ್ ಫೈಟರ್ ಆಗಿ ಹುಡುಗಿರು ಕೆಲಸ ಮಾಡಿರಲಿಲ್ಲ. ಇದೇ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಹುಡುಗಿರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಫೈರ್ ಫೈಟರ್ಸ್ ಆಗಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿಗೇ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತ ಹೊಸದಾಗಿ ಆರ್ಡರ್ ಆಗಿದೆ. ಈ ಸರಿ ಹುಡುಗಿರು ಕೂಡ ಅಪ್ಲೈ ಮಾಡ್ಕೋಬೋದು. KSP ವೆಬ್ಸೈಟ್ಗೆ ಹೋಗಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ನೀವೆಲ್ಲ ಯಾರ್ಯಾರು ಓದ್ತಾ ಇದ್ದೀರಾ ಗೌರ್ಮೆಂಟ್ ಜಾಬ್ಗೆ, ನೀವು ಇಂಟ್ರೆಸ್ಟೆಡ್ ಇದ್ದರೆ ಫೈರ್ ಫೈಟರಾಗಿ ಕೆಲಸ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡ್ಕೊಳ್ಳೋಕ್ಕೆ KSP ವೆಬ್ಸೈಟ್ಗೆ ಹೋಗಬೇಕು. ಅದು ಅಪ್ಲೈ ಮಾಡಬೇಕಾದ್ರೆ ಯಾವಾಗ ಬಿಡ್ತಾರೆ ಅವಾಗ ನಾನು ನಿಮಗೆ ಹೊಸ ವಿಡಿಯೋ ಮಾಡಿಬಿಡ್ತೀನಿ ಯಾವ ಥರ ನೀವು ಅಪ್ಲೈ ಮಾಡಬೇಕು ಅಂತ. ಹಾಗೆ ಈ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇನು ವಿಷಯ ಬೇಕಿದ್ರು, ಏನಾದರೂ ಇನ್ಫಾರ್ಮೇಷನ್ ಇದ್ದರೂ ನಾನು ನಿಮ್ಗೆ ಇದರಲ್ಲೇ ಹೇಳ್ತೀನಿ. ಹಾಗೆ ಫಿಸಿಕಲ್ ಎಕ್ಸಾಮ್ಗೂ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಇದರಲ್ಲೇ ನಾನು ನಿಮಗೆ ಹೇಳ್ತಾನೆ ಹೋಗ್ತೀನಿ. ಏನೇನು ಓದಬೇಕು ಅನ್ನೋದಾದರೆ ಇವಾಗ ಎಕ್ಸಾಮ್ ಮೇಲೆ ತಗೊಳ್ತಾರಾ ಅಥವಾ ಡೈರೆಕ್ಟ್ ಅಪಾಯಿಂಟ್ ಮಾಡ್ಕೊಳ್ತಾರಾ ಅಂತ ಇನ್ನೂ ಕ್ಲಾರಿಫಿಕೇಷನ್ ಬಂದಿಲ್ಲ. ಕ್ಲಾರಿಫಿಕೇಷನ್ ಬಂದ ತಕ್ಷಣ ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಏನಾದರೂ ಎಕ್ಸಾಮ್ ಇದೆ ಅಂದರೆ ಆಲ್ರೆಡಿ ಪ್ರಿಪೇರ್ ಆಗ್ತಿದ್ದೀರಾ ತುಂಬ ಜನ, ನೀವು ಅದೇ ಬೇಸಿಸ್ ಮೇಲೆ ಬರೀಬೋದು ಎಕ್ಸಾಮ್ನ. ಡೈರೆಕ್ಟ್ ಅಪಾಯಿಂಟ್ ಆದಂದರೆ ಫಿಸಿಕಲ್ ಎಕ್ಸಾಮೇ ಮೇಯ್ನ್ ಆಗಿರುತ್ತೆ ನಮ್ಮ ಡಿಪಾರ್ಟ್ಮೆಂಟ್ಗೆ. ನೀವು ಔಟ್ ಆಫ್ ತೆಗಿಲೇಬೇಕಾಗಿರುತ್ತೆ. ಔಟ್ ಆಫ್ ತೆಗೆದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಆದ್ದರಿಂದ ಇನ್ಮೇಲಿಂದ ಈಗ ಇಷ್ಟು ವರ್ಷನೂ ಬಿಟ್ಟೇ ಇಲ್ಲ, ಯಾವ ಎಕ್ಸಾಮ್ಗಳ್ನೂ ಬಿಟ್ಟಿಲ್ಲ ಅಂತ ತುಂಬ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದ್ವು. ಇವಾಗ ಬಿಡ್ತಿದ್ದಾರೆ. ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ವಿಷಯ ಇದ್ದರೂ ನಮ್ಮ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಜೈ ಹಿಂದ್.